Hello students, welcome to our channel. Please subscribe and watch the video. In this video, we are going to see the lesson Everything I Need to Know I Learned in the Forest. So this is the second part of the lesson. So in the first part, we discussed about the early life of Vandana Shiva and also her involvement in the contemporary ecology movement began with Chipko. And also we got information about Bashni Devi. Okay, so in the village of Advani in 1977. Okay, so that is the Himalayan village. Okay, so like that we discussed in the last video in the first part. So in this part we will move to, so that is beyond monocultures, and then another one is there, so that is rights of nature on the global stage. So here beyond monocultures. So what is the meaning of beyond monocultures? So here the cultivation of single crop. Look at that. Monocultures means the cultivation of single crop. Beyond, look at that. ಅಂದರೆ ಒಂದು ಏಕ ಫಸಲಿನ ಕೃಷಿಗಳನ್ನು ಮೀರಿ ಅಂತಕ್ಕಂಥದ್ದು. ಓಕೆ, ನಾವೇನು ಕೃಷಿಯನ್ನು ಮಾಡ್ತಾ ಇರ್ತೀವಿ, ಸೊ ದಟ್ ಇಸ್ ಅ ಸಿಂಗಲ್ ಕ್ರಾಪ್. ವಿ ಆರ್ ಟು ಕಲ್ಟಿವೇಟ್ ದ ಸಿಂಗಲ್ ಕ್ರಾಪ್. ಒಂದೇ ಬೆಳೆಯನ್ನು ಬೆಳೀತಾ ಇರ್ತೀವಿ ಒಂದು ನೆಲದಲ್ಲಿ. ಸೊ ಅದನ್ನು ಮೀರಿ ನಾವು ನಿಂತ್ಕೊಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಸೊ ನಮಗೆ ವಂದನಾ ಶಿವ ಅವರು ಹೇಳ್ಕೊಡ್ತಾ ಬರ್ತಾರೆ. ಓಕೆ, ಸೊ ಇನ್ ದಿಸ್ essay we are going to learn beyond monocultures. Okay, so I'll move to the lesson. From Chipko, I learned about biodiversity and biodiversity based living economies. Chipko means, so when she is going to involve with Chipko movement, from there, okay, so in the Himalayan region, okay, so from there she learned about biodiversity. So here the what is the meaning of biodiversity? So ಅಂದ್ರೆ biodiversity ಅಂತ ಹೇಳಿದ್ರೆ ಒಂದು ಜೀವ ವೈವಿಧ್ಯತೆ ಅಂತಕ್ಕಂಥದ್ದು. ಓಕೆ, ಸೊ ಜೀವ ವೈವಿಧ್ಯತೆ ಅಂತ ಹೇಳಿದ್ರೆ the variety of life in the world or in a particular habitat or ecosystem. So this is called here the biodiversity. ಅಂದ್ರೆ ಒಂದು ಜೀವ ವೈವಿಧ್ಯತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. She learned about biodiversity and biodiversity based living economies. So here based ಆಧಾರವಾಗಿರ್ತಕ್ಕಂಥದ್ದು ವಾಟ್ ಇಸ್ ದಟ್? ಸೊ ದಟ್ ಇಸ್ ಲಿವಿಂಗ್ ಎಕನಾಮೀಸ್. ಅಂದರೆ ಜೀವನೋಪಾಯಕ್ಕಾಗಿ ನಾವು ಒಂದು ಬಯೋಡೈವರ್ಸಿಟಿಯನ್ನು ಯೂಸ್ ಮಾಡ್ಕೊಬೇಕು ಅಂತಕ್ಕಂಥದ್ದಲ್ಲಿ ಹೇಳ್ತಾ ಹೋಗ್ತಾಳೆ. ಓಕೆ, ಸೊ ನೋಡಿ ಇಲ್ಲಿ ಒಂದು ಮಿತವ್ಯಯವನ್ನು ಸಮತೋಲನತೆಯನ್ನು ಕಾಪಾಡ್ಕೊಬೇಕು ಯಾವುದರಲ್ಲಿ? ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದು. ಓಕೆ, ಸೊ ಇಟ್ ಮೀನ್ಸ್ ಶಿ ಲರ್ನ್ಡ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ biodiversity based living economies. The protection of both, look at there, the protection of both. So which are they? So that is the biodiversity and biodiversity based living economies. So they are the both here. Okay, so the protection means save, ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, security. Okay, the protection of both has become my life's mission. ಸೊ ಇವೆರಡೂ ಸಹ ಅವಳ ಒಂದು ಜೀವನದ ಧ್ಯೇಯೋದ್ದೇಶಗಳಾಗಿದ್ದು ಅಂತಕ್ಕಂಥದ್ದು. ಓಕೆ, ಸೊ ಜೀವನದ ಧ್ಯೇಯಗಳಾಗಿದ್ದು ಅಂತಕ್ಕಂಥದ್ದನ್ನು ಅವಳು ಹೇಳ್ತಾ ಹೋಗ್ತಾಳೆ. ಆಸ್ ಐ ಡಿಸ್ಕ್ರೈಬ್ಡ್ ಇನ್ ಮೈ ಬುಕ್ ಮಾನೋಕಲ್ಚರ್ಸ್ ಆಫ್ ದ ಮೈಂಡ್. Okay, so this is very very important for 1 mark. She described in my, it means in her book, ಅವಳ ಪುಸ್ತಕದಲ್ಲಿ ಏನು ಮಾಡ್ತಾಳೆ? ಸೊ ಒಂದು ಮಾನೋಕಲ್ಚರ್ಸ್ ಆಫ್ ದಿ ಮೈಂಡ್ ಅಂತಕ್ಕಂಥ ಪುಸ್ತಕದಲ್ಲಿ ಕೆಲವೊಂದು ವಿಚಾರಗಳನ್ನ ಅವಳು ಡಿಸ್ಕ್ರೈಬ್ ಅನ್ನ ಮಾಡ್ತಾ ಬರ್ತಾಳೆ. ಸೊ ವಾಟ್ ಆರ್ ದೇ? ಸೊ ಹಿಯರ್ ಶಿ ಡಿಸ್ಕ್ರೈಬ್ಡ್ ಇನ್ ಹರ್ ಬುಕ್, ಸೊ ದಟ್ ಈಸ್ ಇನ್ ದ ಮಾನೋಕಲ್ಚರ್ಸ್ ಆಫ್ ದ ಮೈಂಡ್, ಸೊ ಅಬೌಟ್ ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ is at the root of the impoverishment of nature and culture. Look at this one. So here described ಕೆಲವೊಂದು ವಿಚಾರಗಳನ್ನ ವರ್ಣನೆಯನ್ನ ಮಾಡ್ತಾ ಬರ್ತಾಳೆ. ಯಾವುದನ್ನ? ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ. ನಾವು ಜೀವ ವೈವಿಧ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನು ಮಾಡ್ತಾ ಇದೀವಿ? ಎಡುತ್ತಾ ಇದೀವಿ ಅಂತಕ್ಕಂಥದ್ದು. ಹೇಗೆ ಅರ್ಥವನ್ನ ಮಾಡ್ಕೊಳ್ತಾ ಇರಲ್ಲ, ವಿ ಆರ್ ಟು ಫೇಲ್ಯೂರ್. ಓಕೆ, ಫೇಲ್. ಅಂಡ್ ದೆನ್ ಹಿಯರ್ ಇಟ್ಸ್ ಮೆನಿ ಫಂಕ್ಷನ್ಸ್. Look at that. It's many functions. ಅದರ ಒಂದು ಕಾರ್ಯಗಳು ಅರ್ಥ ಆಗ್ತದೆ. ನಾವು ಹೇಗೆ ಒಂದು ಬಯೋಡೈವರ್ಸಿಟಿನ ಕಾಪಾಡ್ಕೊಬೇಕು ಅಂತಕ್ಕಂಥದ್ದು. ಓಕೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಮತ್ತು ಅದರ ಒಂದು ಫಂಕ್ಷನ್ಸ್ಗಳನ್ನ, ಕಾರ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಹೋಗ್ತಾರೆ. ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್. ಇಟ್ ಮೀನ್ಸ್ ಸೋ ಮೆನಿ ಅದರ್ ಫಂಕ್ಷನ್ಸ್ ಅಬೌಟ್ ಬಯೋಡೈವರ್ಸಿಟಿ is at the root of the impoverishment of nature and culture. So that is the root of impoverishment. ಇಟ್ ಮೀನ್ಸ್ ಇಂಪವರಿಶ್ಮೆಂಟ್ ಇಯರ್ ದ ಸ್ಟ್ರೆಂತ್ಲೆಸ್, ಶಕ್ತಿಗುಂದಿಸ್ತಕ್ಕಂಥದ್ದು, ಕಡಿಮೆಯನ್ನು ಮಾಡ್ತಕ್ಕಂಥದ್ದು. ಯಾವುದರ ಒಂದು ಶಕ್ತಿಯನ್ನು? ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ನೇಚರ್ ಮೀನ್ಸ್ ಒಂದು ಪ್ರಕೃತಿ, ಪರಿಸರ. ಕಲ್ಚರ್ ಮೀನ್ಸ್ ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು. ಸೊ ಇಲ್ಲಿ ಇದು ಒಂದು ಬೇರಾಗಿದೆ ಅಂತಕ್ಕಂಥ, ಇದೇ ಒಂದು ಮೂಲ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಬೋದು. ಓಕೆ, ಈಸ್ ಅಟ್ ದ ರೂಟ್ ಆಫ್ ದ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. Okay, so when we are going to
not understand biodiversity and its many functions, then okay, so here the root of the impoverishment of nature and culture. Have understood? Yes, I'll continue. The lessons I learned about biodiversity in the Himalayan forest I transferred to the protection of biodiversity on our farms. Look at here. The lessons, okay, so which are mentioned in the monocultures of the mind. So the failure to understand the biodiversity and its many functions, like that she is going to learn a lot of lessons through that one. So the lessons I learned about diversity, look at that. So I learned about diversity. Diversity means biodiversity is the ಜೀವ ವೈವಿಧ್ಯತೆ ಅಂತಕ್ಕಂಥದ್ದು, ಅದರಲ್ಲಿ ಡೈವರ್ಸಿಟಿ. ಓಕೆ, ಸೊ ಇಯರ್ ಒಂದು ವಿವಿಧತೆ ಅಂತಕ್ಕಂಥದ್ದು, ವೈವಿಧ್ಯತೆ ಅಂತಕ್ಕಂಥದ್ದು ಡೈವರ್ಸಿಟಿ ಮೀನ್ಸ್. ಓಕೆ, ಬಯೋ ಮೀನ್ಸ್ ಜೀವ ವೈವಿಧ್ಯತೆ, ಸೊ ಡೈವರ್ಸಿಟಿ ಮೀನ್ಸ್ ವೈವಿಧ್ಯತೆ ಅಂತಕ್ಕಂಥದ್ದು. ಓಕೆ, ಸೊ ಇನ್ ದ ಹಿಮಾಲಯನ್ ಫಾರೆಸ್ಟ್, look at there, in the Himalayan forest you learn so many things in the Himalayan forest. Okay, if you didn't know about this one, so you'll watch my previous video about Vandana Shiva and then her involvement. Okay, so and then I transferred to the protection of biodiversity on our farm. So here she transferred, look at there, the Vandana Shiva transfer to the protection of biodiversity. ಅವಳು ಒಂದು ಪ್ರೊಟೆಕ್ಷನ್ ಅನ್ನ ಮಾಡ್ತಾ ಹೋಗ್ತಾಳೆ ಜೀವ ವೈವಿಧ್ಯತೆಯನ್ನ. ಓಕೆ, ಸೊ ಆನ್ ಅವರ್ ಫಾರ್ಮ್ಸ್, ಅವಳದೇ ರೀತಿಯಾಗಿರ್ತಂಥ ಹೊಲಗಳಲ್ಲಿ, ತೋಟದಲ್ಲಿ, ಓಕೆ, ಜೀವ ವೈವಿಧ್ಯತೆಯನ್ನ ಕಾಪಾಡ್ತಾ ಹೋಗ್ತಾಳೆ. ಐ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ ಫಾರ್ಮರ್ಸ್ ಫೀಲ್ಡ್ಸ್ and then realized we needed a farm for demonstration and training. So this is important, demonstration and training. Okay, so why did Vandana Shiva or they need a farm? Look at that. So that I will write for demonstration and training. Look at that. I started saving seeds from farmers fields. Okay, so here she is going to save, she is going to collect so many seeds. ಅಂದ್ರೆ ಒಂದು ಬೀಜಗಳನ್ನ ಏನು ಮಾಡ್ತಾವಳು, ಕಲೆಕ್ಟ್ ಅನ್ನ ಮಾಡ್ತಾ ಹೋಗ್ತಾಳೆ. ಎಲ್ಲಿಂದ? ಫಾರ್ಮರ್ಸ್ ಫೀಲ್ಡ್ಸ್ ಇಂದ, ಅಂದ್ರೆ ರೈತರ ಒಂದು ಹೊಲಗಳಿಂದ, ಬೇರೆ ಬೇರೆ ರೈತಗಳಿರ್ತಾರೆ, ಅವರೆಲ್ಲರ ಹೊಲಗಳಿಂದ ಏನ್ ಮಾಡ್ತಾಳೆ, ಸೊ ಒಂದು ಬೀಜಗಳನ್ನ ಏನ್ ಮಾಡ್ತಾಳೆ, ಸಂಗ್ರಹಣೆಯನ್ನ ಮಾಡ್ತಾ ಹೋಗ್ತಾಳೆ. ಯಾವಾಗ ಅವಳು ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತಾಳೆ, ಸೊ ದೆನ್, ಸೊ ಆಗ ಅವಳಿಗೆ ಮನದಟ್ಟಾಗುತ್ತೆ. ಸೊ ರಿಯಲೈಸ್ ಮೀನ್ಸ್ ಮನದಟ್ಟನ್ನ ಮಾಡ್ಕೊಳ್ತಕ್ಕಂಥದ್ದು. ಸೊ ವಿ ನೀಡೆಡ್ ಎ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಅಂಡ್ ಟ್ರೈನಿಂಗ್. ಲುಕತ್ತೆ, ಸೊ ದಟ್ಸ್ ವೈ ದೇ ನೀಡೆಡ್, ಅವ್ರಿಗೆ ಒಂದು ಫಾರ್ಮ್ ಬೇಕಾಗಿರುತ್ತೆ. ಸೊ ದಟ್ ಈಸ್ ಫಾರ್ ಡೆಮಾನ್ಸ್ಟ್ರೇಷನ್ ಅಂಡ್ ಟ್ರೈನಿಂಗ್, ಒಂದು ಡೆಮಾನ್ಸ್ಟ್ರೇಷನ್ನ ಮಾಡೋದಕ್ಕೆ, ಪ್ರಯೋಗವನ್ನು ಮಾಡೋದಕ್ಕೆ, ಟ್ರೈನಿಂಗನ್ನು ಕೊಡೋದಕ್ಕೆ. ಓಕೆ, ಸೊ ಅವ್ರಿಗೆ ಏನು ಬೇಕಾಗಿರುತ್ತೆ, ಫಾರ್ಮ್ ಬೇಕಾಗಿರುತ್ತೆ. So and then here, this Navadanya farm was started in 1994. This is very very important, Navadanya farm. So this is very very important paragraph if they are going to give. Okay, so one question about Navadanya farm, you have to write all those things. Okay, or biodiversity, like this. This Navadanya farm was started in 1994 in the Doon Valley, located in the lower elevation Himalayan region of Uttarakhand province. Okay, so here where did Navadanya farm started? Okay, in the last year they asked one question. So that is in the Doon Valley, located in the lower elevation Himalayan region of Uttarakhand province. And then when was started Navadanya farm? So that is in 1994. Okay, so Navadanya movement. So there is a confusion in 1994 and the 1987. Okay, so I'll come to the next 1987. She's going to spread that one. Okay, so that movement, Navadanya movement, she's going to spread in 1987, but this Navadanya farm was started in 1994. Have understood? In the Doon Valley, located in the lower elevation of Himalayan region of Uttarakhand province. Today we conserve and grow 630 varieties of rice. Look at there. So this is also important. 630 varieties of rice, or andre conserve means save, ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಯಾವುದನ್ನ? Today, at present. ಓಕೆ, ಸೊ 630 ವಿವಿಧ ರೀತಿಯ ಒಂದು ಅಕ್ಕಿಯ ತಳಿಗಳನ್ನ ಏನು ಮಾಡ್ತಾರೆ ಅವರು, ಸೊ ಕನ್ಸರ್ವನ್ನ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದೆನ್ 150 ವೆರೈಟೀಸ್ ಆಫ್ ವೀಟ್, ಅದೇ ರೀತಿಯಾಗಿ ಗೋಧಿಯನ್ನು ಏನು ಮಾಡ್ತಾರೆ, ಗೋಧಿಯ ತಳಿಗಳನ್ನು ಸೊ ಅವರು ಸಂರಕ್ಷಣೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ದರ್ ಇಸ್ 150 ವೆರೈಟೀಸ್ ಆಫ್ ವೀಟ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೈಸೀಸ್. ಬರ್ತಾರೆ ಅದರ್ ಸ್ಪೈಸೀಸ್ ಅಂದರೆ ಬೇರೆ ಬೇರೆ ರೀತಿಯಾಗಿರ್ತ ಪ್ರಭೇದಗಳು ಅಂತಕ್ಕಂಥದ್ದು. ಸೊ ಅವೆಲ್ಲವನ್ನೂ ಸಹ ಏನು ಮಾಡ್ತಾರೆ, 100 ರೀತಿಯ ಬೇರೆ ಬೇರೆ ಪ್ರಭೇದಗಳನ್ನು ಏನು ಮಾಡ್ತಾರೆ ಅವರು, ಸೊ ಕನ್ಸರ್ವನ್ನ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ವಿ ಪ್ರಾಕ್ಟೀಸ್ ಆ್ಯಂಡ್ ಪ್ರಮೋಟ್ ಎ ಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ದಟ್
produces more food and nutrition per acre. Look at that. So what is the aim? What is the intention of them? Okay, so here we practice and promote. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ತಾರೆ, ಅಭ್ಯಾಸವನ್ನು ಮಾಡ್ತಾ ಹೋಗ್ತಾರೆ. ದೇ ಆರ್ ಗೋಯಿಂಗ್ ಟು ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್, ಎಕ್ಸ್ಪೀರಿಯನ್ಸ್. ಓಕೆ, ಆ್ಯಂಡ್ ದೆನ್ ಪ್ರಮೋಟ್. ಲುಕ್ ಅಟ್ ದೇರ್, ವಿ ಪ್ರಾಕ್ಟೀಸ್ ಆ್ಯಂಡ್ ಪ್ರಮೋಟ್. ಅಭ್ಯಾಸವನ್ನು ಮಾಡ್ಕೊಳ್ತಾ ಹೋಗ್ತಾರೆ ಮತ್ತು ಉತ್ತೇಜನವನ್ನು ಸಹ ನೀಡ್ತಾ ಹೋಗ್ತಾರೆ. ಎ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ದಟ್ ಪ್ರೊಡ್ಯೂಸ್, ಲುಕ್ ಅಟ್ ದೇರ್, ಪ್ರೊಡ್ಯೂಸರ್ಸ್ ಅಂದರೆ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಯಾವುದನ್ನು? ಮೋರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪರ್ ಅಕರ್. ಒಂದು ಎಕರೆಗೆ ಸೊ ಜಾಸ್ತಿ ಫುಡ್ಡನ್ನು, ಆಹಾರವನ್ನು ಅಥವಾ ಅಕ್ಕಿಯನ್ನು, ಗೋಧಿಯನ್ನು ಯಾವುದನ್ನಾದ್ರೂ ಮಾಡಬೇಕಾಗಿತ್ತು, ಉತ್ಪಾದನೆಯನ್ನು ಮಾಡಬೇಕಾಯ್ತು, ಬೆಳಿಬೇಕಾಯಿತು. ಆ್ಯಂಡ್ ಆಲ್ಸೋ ದಟ್ ಈಸ್ ದೇರ್ ಈಸ್ ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕತೆ ಇರಬೇಕು, ಹೆಚ್ಚು ಹೆಚ್ಚು ಬೆಳಿಬೇಕು ಅಂತಕ್ಕಂಥದ್ದು ಅವ್ರ ಇಂಟೆನ್ಷನ್ ಆಗಿರುತ್ತೆ. ಓಕೆ, ಸೊ ದಟ್ ಈಸ್ ದ ಇಂಟೆನ್ಸಿವ್. ಓಕೆ, ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪರ್ ಅಕರ್. Okay, I understood this one. The conservation of biodiversity is therefore also the answer to the food and nutrition crisis. Look at that. Nutrition means paustikate antakantaddu. Okay, so here the conservation means ಇಲ್ಲಿ ಒಂದು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಕನ್ಸರ್ವೇಷನ್ ಅಂದರೆ ಕಾಪಾಡ್ತಕ್ಕಂಥದ್ದು. ಓಕೆ, ಸೊ ಆಫ್ ಬಯೋಡೈವರ್ಸಿಟಿ ಈಸ್ ದೇರ್ ಫೋರ್. ಲುಕ್ ಅಟ್ ದೇರ್, ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡಬೇಕು ಅಂದರೆ ಸೊ ಅಲ್ಲಿ ನೋಡಿ, ದೇರ್ ಫೋರ್ ಆಲ್ಸೋ ದ ಆನ್ಸರ್. ಸೊ ದಟ್ ಈಸ್ ದ ಆನ್ಸರ್ ಟು ದ ಬಯೋಡೈವರ್ಸಿಟಿ. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದೇರ್ ಫೋರ್ ಆಲ್ಸೋ ದ ಆನ್ಸರ್. ಓಕೆ, ಒಂದು ಉತ್ತರ ಯಾವುದಕ್ಕೆ? ಟು ದ ಫುಡ್. ಲುಕ್ ಅಟ್ ದೇರ್, ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಆಹಾರ ಮತ್ತು ಪೌಷ್ಟಿಕತೆ ಅಂತಕ್ಕಂಥ ನಾವೇನು ಮಾಡ್ತಾ ಇದ್ದೀವಿ, ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಈಗ ಅಟ್ ಪ್ರೆಸೆಂಟ್. ಓಕೆ, ಸೊ ಅದನ್ನೇನು ಮಾಡ್ಬೋದು ನಾವು, ಆ ಒಂದು ಬಿಕ್ಕಟ್ಟನ್ನು ಬಗೆಹರಿಸ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇಲ್ಲಿ. ಓಕೆ, ಸೊ ದಟ್ ಈಸ್ ದ ಆನ್ಸರ್. ಇದೆಲ್ಲದಕ್ಕೂ ಉತ್ತರ ಅಂದರೆ ಸೊ ನಾವು ಫುಡ್ಡನ್ನು ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮೋರ್ ಫುಡ್ ಆ್ಯಂಡ್ ಮೋರ್ ನ್ಯೂಟ್ರಿಷನ್ ಪರ್ ಅಕರ್. ಒಂದು ಎಕರೆಗೆ ಸೊ ಜಾಸ್ತಿ ಆಹಾರವನ್ನು ಬೆಳಿಬೇಕು, ಪೌಷ್ಟಿಕತೆಯಿಂದ ತುಂಬಿರ್ತಕ್ಕಂಥ ಆಹಾರವನ್ನು ಬೆಳಿಬೇಕು ಅಂತಕ್ಕಂಥದ್ದು ಸೊ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾಳೆ. ಸೊ ದೆನ್ ಓನ್ಲಿ ವಿ ಆರ್ ಗೋಯಿಂಗ್ ಟು ರಿಮೂವ್ ದಟ್ ಕ್ರೈಸಿಸ್. ಓಕೆ, ಅಬೌಟ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್. ಹ್ಯಾವ್ ಅಂಡರ್ಸ್ಟುಡ್? ಎಸ್, ಐ ವಿಲ್ ಕಮ್ ಟು ದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. Navadanya, the movement for biodiversity conservation and organic farming that I started in 1987 is spreading. Look at there, he is spreading. Okay, so Navadanya, the movement for biodiversity, ಆ ಒಂದು ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ಏನಿದೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗಾನಿಕ್ ಫಾರ್ಮಿಂಗ್. ಅಬ್ಸರ್ವ್ ದೀಸ್ ಟು ಆರ್. ಓಕೆ, ಸೊ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಕಾಪಾಡ್ತಕ್ಕಂಥದ್ದು. ಆ್ಯಂಡ್ ಆರ್ಗಾನಿಕ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಮೀನ್ಸ್ ಒಂದು ಸಾವಯವ ಅಂತಕ್ಕಂಥದ್ದು. ಓಕೆ, ಸೊ ದಟ್ ಫಾರ್ಮಿಂಗ್ ಮೀನ್ಸ್ ಕೃಷಿ, ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥದ್ದು. ಓಕೆ, ಸೊ ನವಧಾನ್ಯ, ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ. ಲುಕ್ ಅಟ್ ದೇರ್, ನವಧಾನ್ಯ. ಓಕೆ, ಸೊ ದಟ್ ಈಸ್ ದ ನವಧಾನ್ಯ ಮೂವ್ಮೆಂಟ್, ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗಾನಿಕ್ ಫಾರ್ಮಿಂಗ್ ದಟ್ ಐ ಸ್ಟಾರ್ಟೆಡ್ ಇನ್ 1987. ಯಾವಾಗ ಸ್ಟಾರ್ಟ್ ಮಾಡ್ತಾಳೆ ಅವಳು? ಸೊ ದಟ್ ಈಸ್ ದ ಸ್ಪ್ರೆಡ್ಡಿಂಗ್. ಐ ಆಲ್ರೆಡಿ ಟೋಲ್ಡ್ ಯು 1994. ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 in the Doon Valley. But here she is going to spread. Okay, so about biodiversity conservation and organic farming. Okay, so in 1987 he is spreading, and then so far we have worked with farmers to set up more than 100 community seed banks across India. So here so far we have worked with farmers. ಇಲ್ಲಿ ಒಂದು ಕೃಷಿಕರೇನಿರ್ತಾರೆ, ಸೊ ರೈತರು ಅವ್ರ ಜೊತೆಯಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು. ಟು ಸೆಟ್ ಅಪ್ ಮೋರ್ ದ್ಯಾನ್, ಲುಕ್ ಅಟ್ ದಟ್, ಸೆಟ್ ಅಪ್ ಮೀನ್ಸ್ ಇನ್ಸ್ಟಾಲ್ಡ್ ಅಂದರೆ ಒಂದು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಯಾವುದನ್ನು? ಮೋರ್ ದ್ಯಾನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ. ಓಕೆ, ಸೊ ಇಲ್ಲಿ ಅಕ್ರಾಸ್ ಮೀನ್ಸ್ ಭಾರತದಾದ್ಯಂತ ಅಂತ ತಗೊಬೋದು, ಅಥವಾ ಭಾರತದ ಎಲ್ಲ ಮೂಲೆಗಳಲ್ಲೂ ಅಂತ ತಗೊಬೋದು. ಅಕ್ರಾಸ್, ಆಲ್ ಓವರ್ ಇಂಡಿಯಾ. ಓಕೆ, 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್. ಹೌ ಮೆನಿ ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್? ಸೊ ದಟ್ ಈಸ್ ದ 100 community seed banks, more than 100 community seed banks. Okay, and then we have saved more than 3,000 varieties. It means rice varieties. Look at here. Okay, so in the above paragraph you want to see we conserve and grow 630 varieties of rice and then 150 varieties of wheat. They don't conserve that one, but here we have saved more than 3,000 rice varieties. We also help farmers make a transition from fossil fuel and chemical based monocultures to biodiverse ecological systems nourished by the sun and the soil. So this is called here the organic farming. That's all. Okay, so here we also, so wait,
So here we have saved more than 3000 rice varieties. ಸೊ ಇಲ್ಲಿ 3000ಕ್ಕಿಂತ ಹೆಚ್ಚು ಅಕ್ಕಿ ತಳಿಗಳನ್ನ ಏನು ಮಾಡ್ತಾರೆ, ಸಂರಕ್ಷಣೆಯನ್ನು ಮಾಡಿರ್ತಾರೆ. We also help farmers make a transition from fossil fuel and chemical based monocultures. So here some farmers, it means other farmers, are going to do like this. Okay, so they are going to do the farming, so that is like this, fossil fuel, they are going to use the fossil fuel and chemical based, ಅಂದರೆ ಯಾವುದೋ ಒಂದು ಇಂಧನಗಳಿರ್ಬೋದು ಅಥವಾ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಸೊ ಅಥವಾ ಅಂದರೆ ಸೊ ಆ ರೀತಿಯಾಗಿರ್ತಕ್ಕಂಥ ಏಕರೀತಿಯ ಕೃಷಿಗಳನ್ನ ಮಾಡ್ತಾ ಇರ್ತಾರೆ. ಸೊ ದೇ ಆರ್ ಗೋನ್ ಟು ಟ್ರಾನ್ಸ್ಫಾರ್ಮ್ ದೆಮ್, ಅವ್ರನ್ನೇನು ಮಾಡ್ತಾರೆ, ಇಲ್ಲಿ ಬದಲಾವಣೆಯನ್ನು ಗೊಳಿಸ್ತಾ ಬರ್ತಾರೆ ಅವರು. ಓಕೆ, ಸೊ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂಡ್ ದೆನ್ ಸೊ ಯರ್ ಕೆಮಿಕಲ್ ಬೇಸ್ಡ್ ಮಾನೋಕಲ್ಚರ್ಸ್ ಟು ಬಯೋಡೈವರ್ಸಿಟಿ. ಲುಕ್ ಅಟ್ ದೇರ್ ಬಯೋಡೈವರ್ಸ್ ಎಕಾಲಜಿಕಲ್ ಸಿಸ್ಟಮ್ಸ್, ಬಯಾಲಜಿಕಲ್ ಜೀವ ವೈವಿಧ್ಯತೆ ಅಂತಕ್ಕಂಥದ್ದೇನಿದೆ. ಸೊ ದರ್ ಇಸ್ ಎಕಾಲಜಿಕಲ್, ಪ್ರಾಣಿ ಪರಿಸರದ ಅಧ್ಯಯನ ಅಂತಕ್ಕಂಥದ್ದು ಎಕಾಲಜಿ. ಓಕೆ, ಸೊ ಆ ಒಂದು ವ್ಯವಸ್ಥೆ ಏನಿದೆ, ಸಿಸ್ಟಮ್ಸ್ ಏನಿದೆ, ಸೊ ದಟ್ ಈಸ್ ನೌರಿಶ್ಡ್ ಬೈ ದ ಸನ್ ಆ್ಯಂಡ್ ದ ಸಾಯಿಲ್. ಸೌರಶಕ್ತಿ ಅಂದರೆ ಸೂರ್ಯನ ಬೆಳಕಿನಿಂದ, ಮತ್ತು ಒಂದು ನಮ್ದೇನಿದೆ ಮಣ್ಣು, ಅದರಿಂದ ಏನು ಮಾಡ್ತಕ್ಕಂಥದ್ದು, ಸೊ ಬೆಳೆಯನ್ನು ಬೆಳೀತಕ್ಕಂಥದ್ದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇರೋದು. ಸಿಸ್ಟಮ್ಸ್ ನೌರಿಶ್ಡ್ ಮೀನ್ಸ್ ಅಂದರೆ ಪಾಲನೆ ಅಥವಾ ಪೋಷಣೆಯನ್ನು ಮಾಡುವಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೋದು. ಓಕೆ, ಸೊ ದಟ್ ಈಸ್ ಇಯರ್. And then biodiversity has been my teacher. So here her teacher of abundance and freedom, of cooperation and mutual giving. Look at that. Biodiversity has been my teacher. Vandana Shiva's teacher of abundance. My teacher of abundance. Abundance means ಒಂದು ಸಮೃದ್ಧಿ ಅಂತಕ್ಕಂಥದ್ದು, ಏರಳವಾಗಿ ಬೆಳೆಯನ್ನು ಬೆಳೀತಕ್ಕಂಥದ್ದು ಇರ್ಬೋದು. ಓಕೆ, ಸೊ ಇಯರ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ಸೊ ಒಂದು ಟೀಚರ್ ಆಗಿದೆ ಅಂತ. ಯಾವುದರ ಟೀಚರ್ ಅಂದರೆ ಸೊ ಟೀಚರ್ ಆಫ್ ಅಬುಡೆನ್ಸ್ ಆ್ಯಂಡ್ ಫ್ರೀಡಮ್, ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಓಕೆ, ಆಫ್ ಕೋಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ಕೋಪರೇಷನ್ ಮೀನ್ಸ್ ಸಹಕಾರ ಅಂತಕ್ಕಂಥದ್ದು, ಮ್ಯೂಚುವಲ್ ಗಿವಿಂಗ್. ಓಕೆ, ಸೊ ಶೇರ್ ಸಮಥಿಂಗ್. ಓಕೆ, ಒಂದು ಸಹಬಾಳ್ವೆ ಅಂದರೆ ಸೊ ನಮ್ಮ ಹತ್ರ ಇರ್ತಕ್ಕಂಥದ್ದು ಬೇರೆಯವ್ರ ಹತ್ರ ಇರ್ತಕ್ಕಂಥದ್ದು ಹಂಚ್ಕೊಳ್ತಕ್ಕಂಥದ್ದು, ಬೇರೆ ಒಂದು ಶೇರ್ ಸಮಥಿಂಗ್ ಲೈಕ್ ದಟ್. ಓಕೆ, ಹ್ಯಾವ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ monocultures? Yes. And then here we will move to the next one. So that is the rights of nature on the global stage. Okay, so look at this one. So that is the rights of nature on the global stage. So here when nature is a teacher, look at this one. When nature is a teacher, so at that time we are going to see, so that is we co-create with her. Look at this one. So when nature is a teacher, we co-create with her. So there is a rights of nature on the global stage. Global means ಒಂದು ಜಾಗತಿಕ ಅಂತ ಅಂತಕ್ಕಂಥದ್ದು. Okay, so that's why we want to use this one. When nature is a teacher, definitely nature is a teacher. Okay, so we co-create with her. ನಾವೇನು ಮಾಡ್ತೀವಿ, ಅವ್ರನ್ನ ಮರುಸೃಷ್ಟಿಯನ್ನು ಮಾಡ್ತಾ ಹೋಗ್ತಿದ್ದೀವಿ, ಅಂದರೆ ಸಹಸೃಷ್ಟಿಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. co-create with her, we recognize her agency and her rights. Look at that, we recognize means we are going to observe, ಅದನ್ನು ಗುರುತಿಸಬೇಕು, we are going to find out her agency means so here her duties, ಅಂದರೆ ಒಂದು ಪ್ರಕೃತಿಯ ಒಂದು ಕರ್ತವ್ಯ ಅಂತಕ್ಕಂಥದ್ದು ಇರ್ಬೋದು, ಕರ್ತೃತ್ವ ಅಂತಕ್ಕಂಥದ್ದು ತಗೊಂಬೋದು ನಾವಿಲ್ಲಿ. ಓಕೆ, ಅಂದರೆ her agency and her rights, ಅದರ ಅವಳ ಒಂದು ಹಕ್ಕು ಅಂತಕ್ಕಂಥದ್ದು ಯಾವುದು ಇಲ್ಲಿ ಅವ್ರ ರೆಫರ್ಸ್ ಟು, ಸೊ ದಟ್ ಈಸ್ ಎನ್ವೈರನ್ಮೆಂಟ್, ಅಂದರೆ ಪ್ರಕೃತಿ, ನೇಚರ್ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊತಾ ಹೋಗ್ಬೋದು. ವೆನ್ ನೇಚರ್ ಇಸ್ ಎ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಹರ್, ವಿ ರೆಕಗ್ನೈಸ್ ಹರ್ ಏಜೆನ್ಸಿ ಅಂಡ್ ಹರ್ ರೈಟ್ಸ್. ದಟ್ಸ್ ವೈ, ಲುಕ್ ಅಟ್ ದಟ್ ಈಸ್ ವೈ ಇಟ್ ಈಸ್ ಸಿಗ್ನಿಫಿಕೆಂಟ್ ದಟ್ Ecuador has recognized the rights of nature in its constitution. So see here, it is significant. Significant means importance, ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು. That Ecuador, so this is the country. Okay, so Ecuador has recognized this one, her agency, her rights. Okay, so like that. So has recognized the rights of nature. Rights means ಹಕ್ಕುಗಳನ್ನ ಕೊಡ್ತಕ್ಕಂಥದ್ದು ಯಾವುದಕ್ಕೆ, ನೇಚರ್, ಪ್ರಕೃತಿಗೆ ಅದರದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನ ನಾವು ಕೊಡ್ತಾ ಹೋಗಬೇಕು. ಓಕೆ, ಸೊ ಆ್ಯಂಡ್ ಸೊ ಹಿಯರ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ರೈಟ್ಸ್ ಆಫ್ ನೇಚರ್. ಓಕೆ, ರೆಕಗ್ನೈಸ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಓಕೆ, ಇಟ್ ಈಸ್ ಗೋಯಿಂಗ್ ಟು ಅಡಾಪ್ಟ್. ಓಕೆ, ಸೊ ದಟ್ ಈಸ್ ದ ರೈಟ್ಸ್ ಆಫ್ ನೇಚರ್. ಇನ್ ಏಪ್ರಿಲ್ 2011, the United Nations Assembly, it means General Assembly,
inspired by the Constitution of Ecuador and the Universal Declaration of Rights of Mother Earth, initiated by Bolivia, organized a conference on harmony with nature as part of Earth Day celebrations. Much of the discussion domination of people over nature, men over women, and rich over poor into new systems based on partnership. Look at that. So in this paragraph, we are going to get some information about the Ecuador country. Okay, so that Ecuador is going to adapt in its constitution. It is going to give the importance, okay, to their nature. So it is going to adapt the rights of nature in its constitution. So that's why. So in April 2011, the United Nations ಅಂದರೆ ವಿಶ್ವಸಂಸ್ಥೆ ಏನು ಮಾಡುತ್ತೆ, ಆ ಒಂದು ಪ್ರಕೃತಿಗೆ ಒಂದು ಹಕ್ಕುಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಅಡಾಪ್ಟನ್ನು ಮಾಡ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈಕ್ವೆಡಾರ್ ನ್ಯಾಷನಲ್ ಜನರಲ್ ಅಸೆಂಬ್ಲಿ ಇನ್ಸ್ಪೈರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಈಕ್ವೆಡಾರ್, ಆ ಒಂದು ಈಕ್ವೆಡಾರ್ ಏನನ್ನು ಅಡಾಪ್ಟನ್ನು ಮಾಡ್ಕೊಳ್ಳುತ್ತೆ ಅದರ ಒಂದು ಸಂವಿಧಾನದಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಅದರಿಂದ ಉತ್ತೇಜನಗೊಳ್ಳುತ್ತೆ ಅಂತಕ್ಕಂಥದ್ದು ಅಂದರೆ ಪ್ರೇರಣೆಯನ್ನಗೊಂಡು. ಸೊ ಇಯರ್ ದ ಯೂನಿವರ್ಸಲ್ ಡಿಕ್ಲರೇಷನ್. ಸೊ ಯೂನಿವರ್ಸಲ್ ಡಿಕ್ಲರೇಷನ್ ಮೀನ್ಸ್ ಅಂತಾರಾಷ್ಟ್ರೀಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಹೋಗುತ್ತೆ, ಅಂದರೆ ಆದೇಶವನ್ನು ಹೊರಡಿಸ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್ ಇನಿಷಿಯೇಟೆಡ್ ಬೈ ಬೋಲ್ವಿಯಾ ಅಂತಕ್ಕಂಥ ಕಂಟ್ರಿನಲ್ಲಿ ಇನಿಷಿಯೇಟನ್ನು ಮಾಡಿರ್ತಾರೆ. ಸೊ ಅದನ್ನೆಲ್ಲ ಏನು ಮಾಡ್ತಾರೆ, ಸೊ ಹೇಳ್ತಾ ಹೋಗ್ತಾರೆ. ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್. ಸೊ ದಿಸ್ ಇಸ್ ದ ಮದರ್ ಅರ್ತ್. ಓಕೆ, ಸೊ ಇನಿಷಿಯೇಟೆಡ್ ಬೈ ಬೋಲ್ವಿಯಾ, ಆರ್ಗನೈಸ್ಡ್ ಎ ಕಾನ್ಫರೆನ್ಸ್ ಆನ್ ಹಾರ್ಮೋನಿ ವಿತ್ ನೇಚರ್. ಸೊ ಇಯರ್ ದೇ ವಾಂಟ್ ಟು ಆರ್ಗನೈಸ್ ಎ ಕಾನ್ಫರೆನ್ಸ್, ಒಂದು ಸಭೆಯನ್ನು ನಡೆಸ್ತಾ ಹೋಗ್ತಾರೆ, ಆರ್ಗನೈಸನ್ನು ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಯಾವುದ್ರ ಮೇಲೆ ಅಂತ ಹೇಳಿದ್ರೆ ಆನ್ ಹಾರ್ಮೋನಿ ವಿತ್ ನೇಚರ್. ಹಾರ್ಮೋನಿ ಅಂದರೆ ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಸಾಮರಸ್ಯ ಅಂತಕ್ಕಂಥದ್ದು ಹಾರ್ಮೋನಿ ಅಂದ್ರೆ ಇಲ್ಲಿ. ಓಕೆ, ಸೊ ಯಾರ ಜೊತೆ ಸಾಮರಸ್ಯನ ಮಾಡಬೇಕು ಇಲ್ಲಿ? ಸೊ ಹಾರ್ಮೋನಿ ವಿತ್ ನೇಚರ್ ಆಸ್ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ಸ್. ನೋಡಿ, ಅರ್ತ್ ಡೇ ಸೆಲೆಬ್ರೇಷನ್ಸ್ ಅನ್ನು ಮಾಡ್ತಾ ಇರ್ತಾರೆ, ಆಚರಣೆ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಹಾರ್ಮೋನಿ ವಿತ್ ನೇಚರ್ ಆಸ್ ಪಾರ್ಟ್ ಆಫ್ ಅರ್ತ್ ಡೇ ಸೆಲೆಬ್ರೇಷನ್ಸ್. ಓಕೆ, ಮಚ್ ಆಫ್ ದ ಡಿಸ್ಕಷನ್ ಸೆಂಟರ್ಡ್. ನೋಡಿ, ಸೊ ಈ ಒಂದು ಜನರಲ್ ಅಸೆಂಬ್ಲಿ ಏನಿತ್ತು, ಸೊ ಅಲ್ಲಿ ಯಾವುದರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಸೊ ದರ್ ಇಸ್ ಅ ಸೆಂಟರ್. ಸೊ ದರ್ ಇಸ್ ಆನ್ ದ ವೇಸ್ ಟು ಟ್ರಾನ್ಸ್ಫಾರ್ಮ್ ಸಿಸ್ಟಮ್ಸ್ ಬೇಸ್ಡ್ ಆನ್ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್. ನೋಡಿ, ಇಲ್ಲಿ ಯಾವುದ್ರ ಬಗ್ಗೆ ಅಂತಂದ್ರೆ ಬೇಸ್ಡ್ ಆನ್ ಡಾಮಿನೇಷನ್, ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಯಾರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದು? ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್. ಜನರೆಲ್ಲರೂ ಸಹನ ಮಾಡ್ತಾ ಇದ್ದಾರೆ. ಸೊ ಒಂದು ಪ್ರಕೃತಿಯ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಾವು ಬೆಟ್ಟ ಗುಡ್ಡವನ್ನು ಬೀಳಿಸಿ ಕಾಡನ್ನು ಕಡಿದು ನಮಗೆ ಬೇಕಾಗಿರ್ತಕ್ಕಂಥ ನಾವು ತಗೊಳ್ತಾ ಇದ್ದೀವಿ ಅಲ್ವಾ. ಸೊ ಕೃಷಿಯನ್ನು ಮಾಡ್ತಾ ಇದ್ದೀವಿ, ಬೆಟ್ಟ ಗುಡ್ಡನ್ನೆಲ್ಲವನ್ನು ಸಮ ಮಾಡಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಡಾಮಿನೇಷನ್. ಓಕೆ, ಸೊ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್. ಸೊ ಇಯರ್ ವೆನ್ ಟ್ರಾನ್ಸ್ಫಾರ್ಮ್ ಆಲ್ ದೋಸ್ ಥಿಂಗ್ಸ್. ಈ ಒಂದು ಸಿಸ್ಟಮ್ ಏನಿದೆ, ವ್ಯವಸ್ಥೆ ಅನ್ನೋದನ್ನ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು, ಅದರ ಬಗ್ಗೆ ಇಲ್ಲಿ ಡಿಸ್ಕಷನ್, ಚರ್ಚೆಗಳು ಆಗ್ತಾ ಹೋಗುತ್ತೆ ಒಂದು ಕಾನ್ಫರೆನ್ಸಲ್ಲಿ. ಓಕೆ, ಎಸ್. ಅಂಡ್ ದೆನ್ ಮೆನ್ ಓವರ್ ವುಮೆನ್, ಪೀಪಲ್ ಓವರ್ ನೇಚರ್ ಆ್ಯಂಡ್ ಮೆನ್ ಓವರ್ ವುಮೆನ್. ಅಂದರೆ ಗಂಡಸರು ಏನು ಮಾಡ್ತಾರೆ, ಹೆಂಗಸರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ದಿಸ್ ಈಸ್ ಅನದರ್ ಒನ್. ಆ್ಯಂಡ್ ರಿಚ್ ಓವರ್ ಪೂರ್, ಶ್ರೀಮಂತರು ಬಡವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದು. ಓಕೆ, ಇಂಟು ನ್ಯೂ ಸಿಸ್ಟಮ್ಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್. ಸೊ ಪಾರ್ಟ್ನರ್ಶಿಪ್ ಪಾಲುಗಾರಿಕೆ ಅಂತಕ್ಕಂಥದ್ದು, ಜೊತೆಗಾರ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನ್ಯೂ ಸಿಸ್ಟಮ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್, ಎಲ್ಲರೂ ಸಹ ಪಾರ್ಟ್ನರ್ಶಿಪ್ ಆಗಿ ಇದೆಲ್ಲವನ್ನು ಮಾಡ್ತಕ್ಕಂಥದ್ದು. ಸೊ ಪೀಪಲ್ ಓವರ್ ನೇಚರ್, ಮೆನ್ ಓವರ್ ವುಮೆನ್ ಆ್ಯಂಡ್ ರಿಚ್ ಓವರ್ ಪೂರ್ ಇಂಟು ನ್ಯೂ ಸಿಸ್ಟಮ್ಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್. ಓಕೆ, ಆ್ಯಂಡ್ ದೆನ್ ಐ ಮೂವ್ ಟು ದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ದ UN ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್. ಸೊ ದರ್ ಇಸ್ ಅ ರಿಪೋರ್ಟ್, ಅಂದರೆ ವರದಿಯನ್ನು ಕೊಡ್ತಾ ಹೋಗುತ್ತೆ ಒಂದು ವಿಶ್ವಸಂಸ್ಥೆ ಮಹಾಕಾರ್ಯದರ್ಶಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ಹಾರ್ಮೋನಿ ವಿತ್ ನೇಚರ್. ಲುಕ್ ಅಟ್ ದಿಸ್ ಒನ್, ಹಾರ್ಮೋನಿ ವಿತ್ ನೇಚರ್ ಅಂದರೆ ಪ್ರಕೃತಿಯೊಂದಿಗಿನ ಒಂದು ಸಾಮರಸ್ಯ. ಓಕೆ, issued in conjunction with the conference elaborates on the importance of reconnecting with nature. Look at that, we want to get the reconnection with the nature. ನಾವು ಆಲ್ರೆಡಿ ಈಗ ಒಂದು ಕನೆಕ್ಟ್ ಅನ್ನ ಏನು ಮಾಡಿದೀವಿ, ಬಿಟ್ಟಿದ್ದೀವಿ ಅಂತಕ್ಕಂಥದ್ದು. ಓಕೆ, ಸೊ ದರ್ ಇಸ್ ನೋ ಕನೆಕ್ಷನ್ ವಿತ್ ದ ನೇಚರ್. ಓಕೆ, ಸೊ ದಟ್ಸ್ ವೈ ದ UN ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್ ಲೈಕ್ ದಿಸ್, ಹಾರ್ಮೋನಿ ವಿತ್ ನೇಚರ್ issued ಮೀನ್ಸ್ ನೀಡ್ತಕ್ಕಂಥದ್ದು, ವಿಸ್ತರಿಸ್ತಾ ಹೋಗುತ್ತೆ ಏನನ್ನ. ಸೊ ಇನ್ ಕಂಜಂಕ್ಷನ್, ಸೇರಿಸ್ತಕ್ಕಂಥದ್ದು. ಓಕೆ, ಸೊ ವಿತ್ ದ ಕಾನ್ಫರೆನ್ಸ್. ಓಕೆ, ಸೊ ವಿತ್ ದ ಕಾನ್ಫರೆನ್ಸ್ ಎಲಾಬ್ರೇಟ್ಸ್ ಆನ್ ದಿ ಇಂಪಾರ್ಟೆನ್ಸ್ ಆಫ್ ರೀಕನೆಕ್ಟಿಂಗ್ ವಿತ್ ನೇಚರ್. ನಾವು ಅಂದರೆ ಮರು ಸೇರಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದು.
ಸೇರ್ಕೊಳ್ಬೇಕು ಯಾವ ಜೊತೆಗೆ, ನೇಚರ್ನ ಜೊತೆಗೆ, ಅಂದರೆ ಒಂದು ಪ್ರಕೃತಿಯ ಜೊತೆಗೆ ಅಂತಕ್ಕಂಥ ಮಾತನಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಟಿಮೇಟ್ಲಿ ಎನ್ವೈರ್ನಮೆಂಟಲಿ ಲುಕ್ ಅಟ್ ದಟ್, ಅಲ್ಟಿಮೇಟ್ಲಿ ಮೀನ್ಸ್ ಹಿಯರ್ ಅಂತಿಮವಾಗಿ, ಅಟ್ ಲಾಸ್ಟ್. ಓಕೆ, ಎನ್ವೈರ್ನಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್ ಟು ರೆಕಗ್ನೈಸ್ ದಟ್ human beings are an inseparable part of nature and that we cannot damage it without severely damaging ourselves. Okay, so here ultimately environmentally destructive, we have to destroy the environment, so that is our nature. ನಮ್ಮ ಪರಿಸರನ ಏನು ಮಾಡ್ತಾ ಇದ್ದೀವಿ, ಹಾಳನ್ನು ಮಾಡ್ತಾ ಇದ್ದೀವಿ, ಪ್ರಕೃತಿಯನ್ನು ನಾಶ ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಡಿಸ್ಟ್ರಕ್ಟಿವ್ ಮೀನ್ ಡೆಸ್ಟ್ರಾಯ್, ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಆಫ್ ದ ಪೀಪಲ್ ಹಿಯರ್. Okay, environmentally destructive behavior is the result of a failure. So there is a failure. Okay, so ನಾವಿಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದೀವಿ. ಸೊ ದಟ್ ಈಸ್ ದ ರಿಸಲ್ಟ್ ಹಿಯರ್. ಆ ರೀತಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ. ಓಕೆ, ಟು ರೆಕಗ್ನೈಸ್ ದಟ್, ಯಾವುದನ್ನು ಗುರುತಿಸೋದ್ರಲ್ಲಿ, ಸೊ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯನ್ ಇನ್ಸೆಪರಬಲ್ ಪಾರ್ಟ್ ಆಫ್ ನೇಚರ್. ಯಾವುದನ್ನು ಮರಿತಾ ಇದ್ದೀವಿ ಫೇಲ್ಯೂರ್ ಟು ರೆಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯನ್ ಇನ್ಸೆಪರಬಲ್ ಪಾರ್ಟ್ ಆಫ್ ನೇಚರ್. ಇಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಹ್ಯೂಮನ್ಸೇ ಬೇರೆ, ಪ್ರಕೃತಿನೇ ಬೇರೆ ಅಂತಕ್ಕಂಥದ್ದು, ಅಂದರೆ ನೇಚರೇ ಬೇರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಸೊ ನಾವಿಲ್ಲಿ ತಿಳ್ಕೊಬೇಕಾರೋದು ಎ ಫೇಲ್ಯೂರ್ ಟು ರೆಕಗ್ನೈಸ್, ನಾವೇನಾಗ್ತಾ ಇದೀವಿ, ಫೇಲ್ಯೂರ್ ಆಗ್ತಾ ಹೋಗ್ತಾ ಇದ್ದೀವಿ. ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯನ್ ಇನ್ಸೆಪರಬಲ್, ಸಪರಬಲ್ ಮೀನ್ಸ್ ಸಪ್ರೇಟ್, ಇನ್ಸೆಪರಬಲ್ ಮೀನ್ಸ್ ಅಂದರೆ ಒಂದು ಅವಿಭಾಜ್ಯ ಅಂಗ ಅಂತ ನಾವು ತೊಗೊಬೋದು ಇಲ್ಲಿ. ಓಕೆ, ಆ್ಯನ್ ಇನ್ಸೆಪರಬಲ್ ಪಾರ್ಟ್ ಆಫ್ ನೇಚರ್ ಅಂದರೆ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದ್ದಾನೆ ಒಬ್ಬ ಮನುಷ್ಯ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ದಟ್ ವಿ ಕ್ಯಾನಾಟ್ ಡ್ಯಾಮೇಜ್ ಇಟ್, ನಾವು ಅದನ್ನು ಡ್ಯಾಮೇಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಯಾವಾಗ, ಸೊ ಇಟ್ ವಿತೌಟ್ ಸಿವಿಯರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಸ್, ಬಿಕಾಸ್ ಆಫ್ ವಿ ಆರ್ ದ ಇನ್ಸೆಪರಬಲ್ ಪಾರ್ಟ್ ಆಫ್ ನೇಚರ್. ನಾವು ಸಹ ನೇಚರ್ ಒಳಗಡೆ ಒಂದು ಪಾರ್ಟ್ ಅಷ್ಟೇ. ಸೊ ನಾವು ನಮ್ಮನ್ನು ನಾಶ ಮಾಡ್ಕೊಂಡಲೇ ಸೊ ನಾವು ನೇಚರ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಡ್ಯಾಮೇಜ್, ಹಾಳು ಮಾಡ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು. ಓಕೆ, ಸೊ ವಿ ಕ್ಯಾನಾಟ್ ಡ್ಯಾಮೇಜ್ ಇಟ್ ವಿತೌಟ್ ಸೆವೆರ್ಲಿ, ಸೊ ಇಟ್ ರೆಫರ್ಸ್ ಟು ನೇಚರ್, ವಿತೌಟ್ ಸೆವೆರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಸ್. ನಮ್ಮನ್ನು ನಾವು ನಾಶ ಮಾಡ್ಕೊಂಡಲೇ ಪ್ರಕೃತಿಯನ್ನು ನಾವು ನಾಶ ಮಾಡೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ದಟ್ ವಿ ಕ್ಯಾನಾಟ್ ಡ್ಯಾಮೇಜ್ ಇಟ್ ವಿತೌಟ್ ಸಿವಿಯರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಸ್. ಓಕೆ, ಸೊ ದೆನ್ ವಿಲ್ ಮೂವ್ ಟು ದಿ ಅನದರ್ ಒನ್. ಸೊ ದಟ್ ಈಸ್ ದ ಸಪರೇಟಿಸಮ್. Separatism is indeed at the root of disharmony with nature and violence against nature and people. Look at there. Separatism is indeed at the root of disharmony. Harmony means ಸಾಮರಸ್ಯ ಅಂತಕ್ಕಂಥದ್ದು. Disharmony means ಸಾಮರಸ್ಯ ಇಲ್ದಲೇ ಇರ್ತಕ್ಕಂಥದ್ದು. ಓಕೆ, ಸೊ ದಟ್ ಈಸ್ ದ ರೂಟ್ ಆಫ್ ಡಿಸ್ಹಾರ್ಮನಿ. ಇಂಡೀಡ್ ಅಟ್ ದ ರೂಟ್ ಆಫ್ ಡಿಸ್ಹಾರ್ಮನಿ. ರೂಟ್ ಮೀನ್ಸ್ ಒಂದು ಬೇರು, ದಾರಿ ಅಂತಕ್ಕಂಥದ್ದು. ಯಾವುದಕ್ಕೆ, ಡಿಸ್ಹಾರ್ಮನಿ, ಆಫ್ ಡಿಸ್ಹಾರ್ಮನಿ ವಿತ್ ನೇಚರ್ ಆ್ಯಂಡ್ ವೈಲೆನ್ಸ್ ಅಗೇನ್ಸ್ಟ್ ನೇಚರ್ ಆ್ಯಂಡ್ ಪೀಪಲ್. ಓಕೆ, ಸೊ ನಾವು ಸಾಮರಸ್ಯತೆ ಇಲ್ದಲೇ ಕಳ್ಕೊಳ್ತಕ್ಕಂಥದ್ದು ಯಾವುದ್ರ ಜೊತೆಯಲ್ಲಿ, ಪ್ರಕೃತಿಯ ಜೊತೆಯಲ್ಲಿ, ಪರಿಸರದ ಜೊತೆಯಲ್ಲಿ, ವಿತ್ ನೇಚರ್. ಆ್ಯಂಡ್ ವೈಲೆನ್ಸ್, ವೈಲೆನ್ಸ್ ಮೀನ್ಸ್ ಹಿಂಸೆ, ಅಗೇನೆಸ್ಟ್ ನೇಚರ್ ಆ್ಯಂಡ್ ಪೀಪಲ್. Okay, so here the separatism indeed at the root of disharmony with nature and violence against nature and people. Okay, and as the prominent South African environmentalist Cormac Cullinan points out, apartheid means separateness. So here apartheid means separateness. Okay, so what is the meaning of apartheid according to Cormac Cullinan? He is going to point out. ಹೇಳಿಕೆ ನಾನು ಇಡ್ತಾ ಹೋಗ್ತಾನೆ. Who is the South African environmentalist? So he is the Cormac Cullinan. Okay, so this is important for 1 mark. He points out like this: apartheid means separateness. What is the meaning of separate means? ಬೇರೆಯನ್ನು ಮಾಡ್ತಕ್ಕಂಥದ್ದು, ಭೇದವಾದ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ ಸಪರೇಟ್ನೆಸ್. ಅದರಲ್ಲಿ ಅಪರ್ಥೈಡ್ ಮೀನ್ಸ್ ಅಂದರೆ ಒಂದು ವರ್ಣಭೇದ ಅಂತಕ್ಕಂಥದ್ದು. ಸೊ ದಟ್ ಇಸ್ ಅ ಕಲರ್ ಡಿಸ್ಕ್ರಿಮಿನೇಷನ್. Apartheid means color discrimination. Apartheid means separateness, like that here. The world joined the anti-apartheid movement to end the violent separation of people on the basis of color. So here the world means ಇಡೀ ಪ್ರಪಂಚವೇನಾಗಿದೆ, ಜಾಯಿನ್ ಆಗಿದೆ, joined the anti-apartheid. Anti means ಅಂದರೆ ವಿರುದ್ಧ ಅಂತಕ್ಕಂಥ, ಅಪೋಸ್. ಓಕೆ, ಸೊ ಯಾವುದರ ವಿರುದ್ಧವಾಗಿ, ಆಂಟಿ ಅಪಾರ್ಥೈಡ್ ಅಂತಕ್ಕಂಥ, ಅಪಾರ್ಥೈಡ್ ಅಂತಕ್ಕಂಥದ್ದು ವರ್ಣಭೇದ ವಿರುದ್ಧವಾಗಿ ನಿಂತಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ದಟ್ ಇಸ್ ಆಂಟಿ ಅಪಾರ್ಥೈಡ್ ಮೂವ್ಮೆಂಟ್ ಟು ಎಂಡ್ ದ ವೈಲೆಂಟ್. ಓಕೆ, ಒಂದು ಹಿಂಸೆಯನ್ನು ಏನು ಮಾಡಬೇಕು, ಸಪ್ರೇಟನ್ನು ಮಾಡಬೇಕು. ವೈಲೆಂಟ್ ಸಪರೇಷನ್ ಆಫ್ ಪೀಪಲ್ ಆನ್ ದಿ ಬೇಸಿಸ್ ಆಫ್ ಕಲರ್. ಇಟ್ ಮೀನ್ಸ್ ವಿ ಹ್ಯಾವ್ ಟು ಸ್ಟಾಪ್ ದಿಸ್ ಒನ್. ಓಕೆ, ಸೊ ದಟ್ ಈಸ್ ದ ಕಲರ್ ಡಿಸ್ಕ್ರಿಮಿನೇಷನ್. ಹ್ಯಾವ್ ಅಂಡರ್ಸ್ಟುಡ್? ಎಸ್. And then apartheid
in South Africa was put behind us. We have to get this one. Okay, so on the basis of color they are going to discriminate the people. Okay, so that is separate the people. They are to show their violence. Okay, so against the black and then white, like this. So in the South Africa, look at this one, apartheid in South Africa was put behind us. ನಮ್ಮನ್ನ ಅಂತಕ್ಕಂಥ, ಸೊ us the first Indians. ನಮ್ಮನ್ನೇನು ಮಾಡಿದೆ, ಹಿಂದಿಕ್ಕಿದೆ, ಅಲ್ಲೇನಾಗ್ತದೆ, ಬೆಳವಣಿಗೆ ಆಗ್ತಾ ಇದೆ, ಆದರೆ ನಾವು ಸೊ ಇನ್ನು ಹಿಂದೆ ಉಳಿದಿದ್ದೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಟುಡೇ ವಿ ನೀಡ್ ಟು ಓವರ್ಕಮ್ ದ ವೈಡರ್ ಆ್ಯಂಡ್ ಡೀಪರ್ ಅಪರ್ತೈಡ್, an echo apartheid based on the illusion of separateness of humans from nature in our minds and lives. Look at that. Today, at present, we need to overcome. ನಾವೇನು ಮಾಡಬೇಕಿಲ್ಲಿ, ಆಚೆ ಬರಬೇಕಾಗಿದೆ. we need to overcome the wider and deeper. ವೈಡರ್ ಮೀನ್ಸ್ ವಿಶಾಲವಾಗಿರ್ತಕ್ಕಂಥದ್ದು, ಆ್ಯಂಡ್ ದೆನ್ ಡೀಪರ್ ತುಂಬ ಆಳಕ್ಕಿಳಿಬೇಕು ಅಂತಕ್ಕಂಥದ್ದಲ್ಲಿ. ಓಕೆ, ಸೊ ಬೇರೆ ಬೇರೆ ರೀತಿಯಾಗಿ. ಸೊ ದಟ್ ಈಸ್ ಅ ವೈಡರ್ ಆ್ಯಂಡ್ ಡೀಪರ್ ಅಪರ್ತೈಡ್. ಓಕೆ, ಸೊ ದಟ್ ಈಸ್ ಆ್ಯನ್ ಎಕೋ ಅಪರ್ತೈಡ್. ಲುಕಡ್ತೆ ಎಕೋ ಅಪರ್ತೈಡ್. ನಾವಿಲ್ಲಿ ಅಪರ್ತೈಡ್ ಅಂತ ತಗೊಂಡಾಗ ವರ್ಣಭೇದ ಅಂತ ಬರುತ್ತೆ. ಏನ್ ಅಕೋ ಅಪರ್ತೈಡ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಪರಿಸರ ಭೇದ ಅಂತಕ್ಕಂಥದ್ದು ನಾವು ಇಲ್ಲಿ ತಗೊಬೋದು. ಪರಿಸರವನ್ನು ಯಾವ ರೀತಿಯ ನಾವು ಭೇದವನ್ನು ಮಾಡ್ತಾ ಇದ್ದೀವಿ. ಏನ್ ಅಕೋ ಅಪರ್ತೈಡ್ ಬೇಸ್ಡ್ ಆನ್ ದ ಇಲ್ಯೂಷನ್. ಇಟ್ ಮೀನ್ಸ್ ಟು ಸಿ ದಟ್ ಈಸ್ ಇಲ್ಯೂಷನ್ ಅಂದರೆ ಒಂದು ಭ್ರಮೆ ಅಂತಕ್ಕಂಥದ್ದು. ಓಕೆ, ಸೊ ಒಂದು ಆಧಾರವಾಗಿ ಇರಿಸ್ಕೊಂಡು ನಾವೇನು ಮಾಡ್ತಾ ಇದ್ವಿ, ಸೊ ದ ಸಪರೇಟಿಸಮನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಒಂದು ಇಲ್ಯೂಷನ್ ಆಫ್ ಸಪ್ರೇಟ್ನೆಸ್ ಆಫ್ ಹ್ಯೂಮನ್ಸ್, ಒಂದು ಭ್ರಮೆ ಅಂತಕ್ಕಂಥ, ಒಂದು ಭ್ರಾಂತಿ ಅಂತಕ್ಕಂಥದ್ದು ಯಾವುದು, illusion of separateness of humans, okay, from nature in our minds and lives. ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ ಇವೆರಡಲ್ಲಿ ನಾವೇನು ಮಾಡಿದ್ದೀವಿ, ಸಪ್ರೇಟನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಪರಿಸರವೇ ಬೇರೆ, ನಾವೇ ಬೇರೆ ಅಂತಕ್ಕಂಥದ್ದು. ಓಕೆ, ಸೊ ದಟ್ಸ್ ವೈ, ಸೊ ದಟ್ ಈಸ್ ನಾಟ್ ಪಾಸಿಬಲ್. ವಿ ಆರ್ ಆಲ್ಸೋ inseparable part of nature. Have understood this one? Okay, yes, thank you one and all. So in the next